ಸುಂಕದ ಕಟ್ಟೆಯಲ್ಲಿ ಸಲ್ಲಾಪುರದಮ್ಮನಿಗೆ 7 ಗ್ರಾಮಸ್ಥರಿಂದ 7 ದಿನಗಳ ಜಾತ್ರಾ ಮಹೋತ್ಸವ. ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಪ್ರಾಪರ್ಟಿ ಟೈಮ್ಸ್ ಟಿವಿಗೆ ಹೃತ್ಪೂರ್ವಕ ಸ್ವಾಗತ. ಪ್ರಾಪರ್ಟಿ ಟೈಮ್ಸ್ ಟಿವಿ ಇದು ಅಷ್ಟೈಶ್ವರ್ಯಗಳ ಸುದ್ದಿಸಾಗರ. ನಮಸ್ಕಾರ, ನಾನು ನಿಮ್ಮ ಕಮಲ್ ಕುಮಾರ್. ಬೆಂಗಳೂರು ಮಹಾನಗರದ ಮಾಗಡಿ ರಸ್ತೆ ಸುಂಕದ ಕಟ್ಟೆಯ ಶ್ರೀ ಸಲ್ಲಾಪುರದಮ್ಮ ಅಕ್ಕ ತಂಗಿ ದೇವಿಯರೊಂದಿಗೆ ಶ್ರೀ ಮುತ್ತರಾಯ ಸ್ವಾಮಿ ಹಾಗೂ ಬೋಡುಬಂಡೆ ಶ್ರೀ ಆಂಜನೇಯ ಸ್ವಾಮಿಯ ಊರ ಹಬ್ಬದ ಜಾತ್ರಾ ಮಹೋತ್ಸವ ಅತ್ಯಂತ ವೈಭವ ಸಂಭ್ರಮ ಸಡಗರದಿಂದ ಕಳೆದ ಶುಕ್ರವಾರದಿಂದ ಪ್ರಾರಂಭವಾಗಿದೆ. ಶ್ರೀ ಸಲ್ಲಾಪುರದಮ್ಮನಿಗೆ ಬೆಂಗಳೂರು ನಗರದ ಕೇತುಮಾರನಹಳ್ಳಿ ತವರು ಮನೆಯಾದರೂ 800 ವರ್ಷಗಳ ಹಿಂದೆಯೇ ಬಂದು ನೆಲೆಸಿರುವುದು ಸುಂಕದ ಕಟ್ಟೆಯಲ್ಲಿ. ಅಲ್ಲಿಂದ ಸುಂಕದಕಟ್ಟೆ, ಕೊಟ್ಟಿಗೆಪಾಳ್ಯ, ಹನುಮಂತನಗರ, ಈರಯ್ಯನಪಾಳ್ಯ, ಕೆಬ್ಬೆಹಳ್ಳ, ಹನುಮಂತರಾಯನಪಾಳ್ಯ ಹಾಗೂ ಬೆಣಚುಕಲ್ಲು ಪಾಳ್ಯ ಸೇರಿದಂತೆ 7 ಗ್ರಾಮಸ್ಥರಿಂದ ಹಾಗೂ ಸುತ್ತಮುತ್ತಲಿನ ಬಡಾವಣೆಗಳ ಭಕ್ತಾದಿಗಳಿಂದ 7 ದಿನಗಳ ಕಾಲ ಊರ ಹಬ್ಬವು ಸಂಪ್ರದಾಯಬದ್ಧವಾಗಿ ನಡೆದುಕೊಂಡು ಬರುತ್ತಿದೆ. ವೀಕ್ಷಕರೇ, ಶ್ರೀ ಸಲ್ಲಾಪುರದಮ್ಮ ದೇವಿಗೆ 8 ಶತಮಾನಗಳ ಇತಿಹಾಸವಿದೆ. ಮುಂದಿನ ಸಂಚಿಕೆಯಲ್ಲಿ ಸಮಗ್ರ ಮಾಹಿತಿಯನ್ನು ಪ್ರಾಪರ್ಟಿ ಟೈಮ್ಸ್ ಟಿವಿ ತಮ್ಮ ಮುಂದೆ ತರಲಿದೆ. ನೂತನವಾಗಿ ಸಂಪ್ರದಾಯಬದ್ಧವಾಗಿ ಆಗಮ ಶಾಸ್ತ್ರದಂತೆ ಗ್ರಾಮಸ್ಥರು ಭಕ್ತಾದಿಗಳಿಂದ ನಿರ್ಮಿಸಲ್ಪಟ್ಟ ಸುಂದರವಾದ ದೇವಾಲಯದಲ್ಲಿ ಶ್ರೀ ಸಲ್ಲಾಪುರದಮ್ಮ ಅಕ್ಕ ತಂಗಿ ದೇವಿಯರು ಸೇರಿದಂತೆ ಗ್ರಾಮ ದೇವತೆಗಳ ಊರ ಹಬ್ಬದ ಜಾತ್ರಾ ಮಹೋತ್ಸವವು ಜರುಗುತ್ತಿದೆ. ದಿನಾಂಕ 26 ಜುಲೈ ಆಷಾಢ ಶುಕ್ರವಾರದಂದು ಹಸಿ ಕಂಬ ಹಾಕುವ ಮೂಲಕ ಪ್ರಾರಂಭವಾದ ದೇವಿಯ ಜಾತ್ರಾ ಮಹೋತ್ಸವ 27 ಜುಲೈ ಶನಿವಾರದಂದು ವನಭೋಜನ ಪೂಜೆ, 28 ಜುಲೈ ಭಾನುವಾರ ಮಣೆವು ಹರಿಸೇವೆ ಎಂದು ಕರೆಯಲ್ಪಡುತ್ತದೆ, 29 ಜುಲೈ ಸೋಮವಾರ ಮುತ್ತರಾಯ ಸ್ವಾಮಿಗೆ ಮತ್ತು ಬೋಡುಬಂಡೆ ಶ್ರೀ ಆಂಜನೇಯ ಸ್ವಾಮಿಗೆ ಬೆಲ್ಲದಾರತಿ, 30 ಜುಲೈ ಮಂಗಳವಾರದಂದು ಬೇಡರಹಳ್ಳಿ ಮಹಾದೇವಮ್ಮನಿಗೆ, ಮದ್ದೂರಮ್ಮ ಮತ್ತು ಶ್ರೀ ಪಳೇಕಮ್ಮ ದೇವಿಯರಿಗೆ ತಂಬಿಟ್ಟನಾರತಿ, 31 ಜುಲೈ ಬುಧವಾರದಂದು ಶ್ರೀ ಸಲ್ಲಾಪುರದಮ್ಮ ದೇವಿಗೆ ಬೆಳಗಿನ ಜಾವ ತಂಬಿಟ್ಟನಾರತಿ, ನಂತರ ಬೆಳಗ್ಗೆ 7 ಗಂಟೆಗೆ ಅಗ್ನಿಕೊಂಡ ನಡೆಯುತ್ತದೆ. ಆಗಸ್ಟ್ 1ನೇ ಗುರುವಾರ ಸಂಜೆಯಿಂದ ಇಡೀ ರಾತ್ರಿ ಸುಂಕದ ಕಟ್ಟೆಯ ಪ್ರಮುಖ ರಾಜಬೀದಿಗಳಲ್ಲಿ ಶ್ರೀ ಸಲ್ಲಾಪುರದಮ್ಮ ದೇವಿಯೊಂದಿಗೆ ಎಲ್ಲ ದೇವರುಗಳ ವೈಭವದ ಪಲ್ಲಕ್ಕಿ ಉತ್ಸವ, ಕೀಲುಕುದುರೆ, ತಮಟೆ ವಾದ್ಯ, ನೃತ್ಯಗಳೊಂದಿಗೆ ವಿಜೃಂಭಣೆಯಿಂದ ಮೆರವಣಿಗೆ ನಡೆಸಲಾಗುವುದು ಎಂದು ಪ್ರಾಪರ್ಟಿ ಟೈಮ್ಸ್ ಟಿವಿಗೆ ಗ್ರಾಮಸ್ಥರು ತಿಳಿಸಿದರು. ಸುಂಕದ ಕಟ್ಟೆ ಶ್ರೀ ಸಲ್ಲಾಪುರದಮ್ಮ ದೇವಿ ಜಾತ್ರಾ ಮಹೋತ್ಸವಕ್ಕೆ ಎಲ್ಲ ಭಕ್ತಾದಿಗಳಿಗೂ ಅಂದವರಿಗೂ ಸ್ವಾಗತ. ಈ ಸಲ್ಲಾಪುರದಮ್ಮ ದೇವಸ್ಥಾನ 800 ವರ್ಷದ ಇತಿಹಾಸ ಇರುವಂಥ ದೇವತೆ, ಶಕ್ತಿ ದೇವತೆ. ಈ ದೇವತೆಯ ಹಬ್ಬವನ್ನು ಸುಂಕದ ಕಟ್ಟೆ ಗ್ರಾಮಸ್ಥರು ಮತ್ತು ಅಕ್ಕಪಕ್ಕದ 7 ಗ್ರಾಮಸ್ಥರು ಸೇರಿ ಭಾಳ ವಿಜೃಂಭಣೆಯಿಂದ ಮಾಡ್ತಾರೆ. ಪ್ರತಿ ವರ್ಷ 3 ವರ್ಷಕ್ಕೊಂದು ಸಾರಿ ಮಾಡ್ತಾಯಿದ್ರು. ಈಗ 9 ವರ್ಷದ ಹಿಂದೆ ಮಾಡಿದ್ದು. ಈಗ ದೇವಸ್ಥಾನ ಹೊಸದಾಗಿ ನಿರ್ಮಾಣ ಮಾಡಿ ಅದರಿಂದ ಹೊಸದಾಗಿ ಜೋರಾಗೆ ಗ್ರಾಮ ದೇವತೆ ಹಬ್ಬನ ಆಚರಿಸ್ತಾ ಇದ್ದಾರೆ. ಅದರಿಂದ ಎಲ್ಲ ಭಕ್ತಾದಿಗಳಿಗೂ ಬಾಂಧವರಿಗೂ ಸ್ವಾಗತ. ಸಲ್ಲಾಪುರದಮ್ಮ ದೇವಿ ಎಲ್ಲ ಭಕ್ತಾದಿಗಳಿಗೂ ಮತ್ತು ಸಮಸ್ತ ಜನತೆಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಒಳ್ಳೇದು ಮಾಡಿ ಕಾಪಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಹಿರಿಯರ ಮಾರ್ಗದರ್ಶನದೊಂದಿಗೆ ಯುವ ಪಡೆ ಊರ ಹಬ್ಬದ ಸಂಪೂರ್ಣ ಹೊಣೆ ಹೊತ್ತಿದೆ. ದೇವಿಯ ಐತಿಹಾಸಿಕ ಹಾಗೂ ಕುತೂಹಲಕಾರಿ ಘಟನೆಗಳನ್ನು ಅತಿ ಶೀಘ್ರದಲ್ಲಿ ನಿರೀಕ್ಷಿಸಿ. ಪ್ರಾಪರ್ಟಿ ಟೈಮ್ಸ್ ಟಿವಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು. ನಾನು ನಿಮ್ಮ ಕಮಲ್ ಕುಮಾರ್.